ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರ್ಕೆಟಿಯ ಜೋಳ ಹಾಗೂ ನವಣೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 27 ಮಾರ್ಚ್ 2026 ಕರ್ನಾಟಕ ಮಾರ್ಕೆಟಿಯ ಜೋಳ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಕಲಬುರಗಿ ಮಾರ್ಕೆಟಿಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ 3,200 ರೂಪಾಯಿ, ಹೆಚ್ಚಿನ ಬೆಲೆ 4,625, ಮಧ್ಯಸ್ಥ ಬೆಲೆ 4,100. ಗದಗ ಮಾರ್ಕೆಟಿಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ 1,619, ಹೆಚ್ಚಿನ ಬೆಲೆ 4,465, ಮಧ್ಯಸ್ಥ ಬೆಲೆ 3,632. ಬೆಂಗಳೂರು ಮಾರ್ಕೆಟಿಯಲ್ಲಿ ಕಡಿಮೆ ಬೆಲೆ 3,200 ರೂಪಾಯಿ, ಹೆಚ್ಚಿನ ಬೆಲೆ 3,800, ಮಧ್ಯಸ್ಥ ಬೆಲೆ 3,500. ಬಸವ ಕಲ್ಯಾಣ ಮಾರ್ಕೆಟಿಯಲ್ಲಿ ಕಡಿಮೆ ಬೆಲೆ 1,600, ಹೆಚ್ಚಿನ ಬೆಲೆ 4,200, ಮಧ್ಯಸ್ಥ ಬೆಲೆ 3,100. ಬೀದರ್ ಮಾರ್ಕೆಟಿಯಲ್ಲಿ 3,500 ರೂಪಾಯಿಯಿಂದ ಹೆಚ್ಚಿನ ಬೆಲೆ 4,500, ಮಧ್ಯಸ್ಥ ಬೆಲೆ 4,000. ಮಾನ್ವಿ ಮಾರ್ಕೆಟಿಯಲ್ಲಿ ಇತರೆ ಜೋಳ ಕ್ವಿಂಟಲಿಗೆ 3,000 ರೂಪಾಯಿ ಇದೆ. ರಾಣೆಬೆನ್ನೂರು ಮಾರ್ಕೆಟಿಯಲ್ಲಿ ಹೈಬ್ರಿಡ್ ಜೋಳ 2,600 ರೂಪಾಯಿ ಇದೆ. ರಾಯಚೂರು ಮಾರ್ಕೆಟಿಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ 3,218, ಹೆಚ್ಚಿನ ಬೆಲೆ 4,211. ಲಿಂಗಸೂಗೂರು ಮಾರ್ಕೆಟಿಯಲ್ಲಿ ಕ್ವಿಂಟಲಿಗೆ 2,850 ರೂಪಾಯಿ ಇದೆ. ಲಕ್ಷ್ಮೇಶ್ವರ ಮಾರ್ಕೆಟಿಯಲ್ಲಿ 1,580 ರಿಂದ ಹೆಚ್ಚಿನ ಬೆಲೆ 3,648, ಮಧ್ಯಸ್ಥ ಬೆಲೆ 3,309. ವಿಜಯಪುರ ಮಾರ್ಕೆಟಿಯಲ್ಲಿ 3,145 ರೂಪಾಯಿ ಇದೆ. ಹುಬ್ಬಳ್ಳಿ ಮಾರ್ಕೆಟಿಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 1,209, ಹೆಚ್ಚಿನ ಬೆಲೆ 4,015, ಮಧ್ಯಸ್ಥ ಬೆಲೆ 3,469. ಬಿಳಿ ಜೋಳ ಅತ್ಯಧಿಕವಾಗಿ ಟಾಪ್ ರೇಟ್ 4,625 ರೂಪಾಯಿ ಗರಿಷ್ಠ ರೇಟ್ ಅನ್ನೋದು ಇದೆ. ಸರಾಸರಿಯ ಬೆಲೆ 3,000 ಇದೆ. ನವಣೆ ಬೆಲೆಗಳ ವಿವರಣೆ. ಬೆಂಗಳೂರು ಮಾರ್ಕೆಟಿಯಲ್ಲಿ ಇತರೆ ನವಣೆ ಕ್ವಿಂಟಲಿಗೆ ಕಡಿಮೆ ಬೆಲೆ 4,000 ರೂಪಾಯಿಯಿಂದ ಹೆಚ್ಚಿನ ಬೆಲೆ 4,300, ಮಧ್ಯಸ್ಥ ಬೆಲೆ 4,150. ಲಕ್ಷ್ಮೇಶ್ವರ ಮಾರ್ಕೆಟಿಯಲ್ಲಿ ಇತರೆ ನವಣೆ ಕ್ವಿಂಟಲಿಗೆ ಕಡಿಮೆ ಬೆಲೆ 1,509 ರಿಂದ ಹೆಚ್ಚಿನ ಬೆಲೆ 3,030, ಮಧ್ಯಸ್ಥ ಬೆಲೆ 2,018 ರೂಪಾಯಿ. ಸಿಂಧನೂರು ಮಾರ್ಕೆಟಿಯಲ್ಲಿ ಹೈಬ್ರಿಡ್ ಕ್ವಿಂಟಲಿಗೆ 2,750 ರಿಂದ ಹೆಚ್ಚಿನ ಬೆಲೆ 3,150 ರೂಪಾಯಿ ಇದೆ. ಇದಿಷ್ಟು ಕರ್ನಾಟಕ ಮಾರ್ಕೆಟಿಯ ನವಣೆ ಹಾಗೂ ಜೋಳ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.